Welcome students. Today we will discuss database transaction. Possibly we can develop using ADO.NET with a connection object. ಸೊ ಡೇಟಾಬೇಸ್ ಟ್ರಾನ್ಸಾಕ್ಷನ್ ಅಂದರೆ ಏನು? ಫಸ್ಟು ಡೇಟಾಬೇಸಲ್ಲಿ ನಾವು ಮುಂಚೆ ಹೇಳೋದಾದರೆ ಸಿಂಪಲ್ ಕ್ವೆರೀಸ್ನ ನೀವು ಎಕ್ಸಿಕ್ಯೂಟ್ ಮಾಡಿದ್ದೀರಾ ಆ್ಯಂಡ್ ವಿ ಹ್ಯಾವ್ ನೀವು ಇದ್ರ ಬಗ್ಗೆ ಕೇಳಿದರೆ ಯಾವುದು ಸ್ಟೋರ್ ಪ್ರೊಸೀಜರ್ ಅಂತ ಒಂದು ಕಾನ್ಸೆಪ್ಟನ್ನ ನೀವು ಕೇಳಿರ್ಬೋದು. ಸೊ ಸ್ಟೋರ್ ಪ್ರೊಸೀಜರ್ ಕಾನ್ಸೆಪ್ಟ್ ಅಂದರೆ ಏನು? ಒಂದು ಸೆಟ್ ಆಫ್ ಎಕ್ಸಿಕ್ಯೂಟಬಲ್ ಕ್ವೆರೀಸ್ನ ನಾವು ಪ್ರೀಡಿಫೈನ್ ಆಗಿ ಪ್ರೋಗ್ರಾಮಲ್ಲಿ ಕೋಡ್ ಮಾಡಿಟ್ಟಿರ್ಬೋದು. ಅದು ರಿಪಿಟೇಟಿವ್ ಆಗಿ ಟೈಮ್ ಬೇಸ್ಡ್ ಮೇಲೆ ಎಕ್ಸಿಕ್ಯೂಟ್ ಆಗೋ ರೀತಿಯಲ್ಲಿ ನಾವು ಅದನ್ನು ಸೆಟ್ ಮಾಡ್ಬೋದು. ಸೊ ಫಸ್ಟ್ ಪಾಯಿಂಟ್ ಹೇಳೋದಾದರೆ ಯಾವುದನ್ನು ನಾವು ಸ್ಟೋರ್ ಪ್ರೊಸೀಜರ್ ಅನ್ಬೋದು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಂಪಲ್ ಕಮಾಂಡ್ ಆ್ಯಂಡ್ ದ ಸ್ಟೋರ್ ಪ್ರೊಸೀಜರ್ ಅಂದರೆ, ಸೊ ಸಿಂಪಲ್ ಕಮಾಂಡ್ಸ್ ಆರ್ SQL ಕ್ವೆರೀಸ್ ಆರ್ ಒನ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಯಾವುದು ನೆಕ್ಸ್ಟ್ ಕಮಾಂಡ್ ಯಾವುದು, ಅದರ್ ನೆಕ್ಸ್ಟ್ ಕಮಾಂಡ್ ಯಾವುದು ಅಂತ ಯಾವುದೇ ಡಿಪೆಂಡೆನ್ಸಿ ಇರಲ್ಲ. ಸೊ ವೆರೆ ಸ್ಟೋರ್ ಪ್ರೊಸೀಜರ್ ಅಂದರೆ ಇಟ್ ವಿಲ್ ಹ್ಯಾವ್ ಮೋರ್ ದ್ಯಾನ್ ಒನ್ ಕ್ವೆರೀಸ್ ಅಂತ ನಾವು ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೋದು. ಮೋರ್ ದ್ಯಾನ್ ಒನ್ ನಾವು ಕ್ವೆರಿಗಳನ್ನ ಕಂಬೈನ್ ಮಾಡಿ ಒಂದು ಸ್ಟೋರ್ ಪ್ರೊಸೀಜರ್ ರೆಡಿ ಮಾಡ್ಬೋದು. ಅದು ಎಕ್ಸಿಕ್ಯೂಟ್ ಆನ್ ಡೇಟಾಬೇಸ್ ಮೇಲೆ ಆಗುತ್ತೆ. ಸೊ ಸ್ಟೋರ್ ಪ್ರೊಸೀಜರ್ ವಿಲ್ ಎಕ್ಸಿಕ್ಯೂಟ್ ಆನ್ ಡೇಟಾಬೇಸ್. ಇಟ್ ಈಸ್ ಎ ಮಲ್ಟಿಪಲ್ ಕ್ವೆರೀಸ್ ವಿಚ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಆನ್ ದ ಡೇಟಾಬೇಸ್ ಅಂತ ನಾವು ಹೇಳ್ಬೋದು. ಸೊ ಕನೆಕ್ಷನ್ ಆಬ್ಜೆಕ್ಟ್ ಅಥವಾ ಕಮಾಂಡ್ ಆಬ್ಜೆಕ್ಟಲ್ಲಿ ನಾವು ಎಕ್ಸಿಕ್ಯೂಟ್ ಸ್ಕೇಲರ್ ಅಂತ ಯೂಸ್ ಮಾಡಿಕೊಂಡು ಒಂದು ಸ್ಟೋರ್ ಪ್ರೊಸೀಜರ್ನ ನಾವು ರನ್ ಮಾಡ್ಬೋದು. ಸೊ ಇಟ್ ವಿಲ್ ರಿಟರ್ನ್ ಎ ಸಿಂಗಲ್ ವ್ಯಾಲ್ಯೂ, ಇಫ್ ಪಾಸಿಬಲ್ ರಿಟರ್ನ್ಸ್ ಎ ಮಲ್ಟಿಪಲ್ ರಿಸಲ್ಟ್ ಇನ್ ಸೆಟ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ರೀತಿಯಲ್ಲಿ ಕೊಡುತ್ತೆ. ಸೊ ಸ್ಕೇಲ್ ಎಕ್ಸಿಕ್ಯೂಟ್ ಆರ್ ಎನಿ ಸ್ಟೋರ್ ಪ್ರೊಸೀಜರ್ನ ಎಕ್ಸಿಕ್ಯೂಟ್ ಮಾಡೋದಾದರೆ ಯು ವಿಲ್ ಗೆಟ್ ಸಮ್ ರಿಸಲ್ಟ್ಸ್. If it is a reader, you will get results in rows and columns table wise. If it is a write or update command, it will give you the single value result as success or failure ಅನ್ನೋ ರೀತಿಯಲ್ಲಿ ರಿಸಲ್ಟ್ಸ್ನ ಪ್ರೊವೈಡ್ ಮಾಡುತ್ತೆ. ಸೊ ಸ್ಟೋರ್ ಪ್ರೊಸೀಜರ್ಗೆ ಯು ಕ್ಯಾನ್ ಬಿಲ್ಡ್ ಆ್ಯನ್ ಇನ್ಪುಟ್. ಒಂದು ಸ್ಟೋರ್ ಪ್ರೊಸೀಜರ್ ಮಾಡ್ಯೂಲ್ ಒಳಗಡೆ ಇನ್ಪುಟ್ ಅಂತ ಒಂದು ಪ್ಯಾರಾಮೀಟರ್ ಸೆಟ್ ಮಾಡ್ಬೋದು, ವಿಚ್ ವಿಲ್ ಬಿನ್ ರೀಡಿಂಗ್ ಇನ್ನ ಇನ್ಪುಟ್ ಅಂತ ನಾವು ಹೇಳ್ಬೋದು. ಇನ್ಪುಟ್ ಔಟ್ಪುಟ್ ಅಂತ ಸೆಟ್ ಮಾಡ್ಬೋದು. ಇಟ್ ಈಸ್ ಕೇಪಬಲ್ ಆಫ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ರೀಡ್ ರೈಟ್, ಡೇಟಾಬೇಸಿಂದ ರೀಡ್ ಮಾಡಲಿಕ್ಕೆ ರೈಟ್ ಮಾಡಲಿಕ್ಕೆ ಎರಡೂ ಪಾಸಿಬಲ್ ಇರೋಂಥ ಒಂದು ಸ್ಟೋರ್ ಪ್ರೊಸೀಜರ್ನ ಸೆಟ್ ಮಾಡ್ಬೋದು. ಸೊ ಓನ್ಲಿ ಪ್ಯಾರಾಮೀಟರ್ ವಿತ್ ಔಟ್ಪುಟ್ ರೈಟ್ ಮಾಡಲಿಕ್ಕೆ ಮಾತ್ರ ಪಾಸಿಬಲ್ ಇರೋಂಥ ಒಂದು ಸ್ಟೋರ್ ಪ್ರೊಸೀಜರ್ ಕೂಡ ಬಿಲ್ಡ್ ಮಾಡ್ಬೋದು. ಆ್ಯಂಡ್ ರಿಟರ್ನ್ ವ್ಯಾಲ್ಯೂ, ವಾಟ್ ಈಸ್ ದ ಪ್ಯಾರಾಮೀಟರ್ ವಿತ್ ಸ್ಟೋರ್ ಪ್ರೊಸೀಜರ್ ಕ್ಯಾನ್ ರಿಟರ್ನ್ ಅಂದರೆ ಇಟ್ ರಿಟರ್ನ್ಸ್ ಎ ವ್ಯಾಲ್ಯೂ ಎ ಸ್ಕೇಲರ್ ಆರ್ ಸಿಮಿಲರ್ ಬಟ್ ನಾಟ್ ದ ರಿಟರ್ನ್ ಸೆಟ್. ರಿಟರ್ನ್ ಸೆಟ್ ಅಂದರೆ ಏನು ಹೇಳಿದ್ವಿ, ಕಂಪ್ಲೀಟ್ ರೋಸ್ ಆ್ಯಂಡ್ ಕಾಲಮ್ ಬರಲ್ಲ. ಒಂದು ಸಿಂಗಲ್ ವ್ಯಾಲ್ಯೂ ರೀತಿಯಲ್ಲಿ ಸ್ಟೋರ್ ಪ್ರೊಸೀಜರ್ ವಿಲ್ ರಿಟರ್ನ್ ಯು ದ ವ್ಯಾಲ್ಯೂ. ಒಂದು ಕೋಡ್ ಎಕ್ಸಾಂಪಲ್ ನೋಡೋದಾದ್ರೆ ಸ್ಟೋರ್ ಪ್ರೊಸೀಜರ್ ಯಾವ ರೀತಿ ಇರಬೇಕು ಅನ್ನೋದು ನಾವೀಗ ನೋಡೋಣ. ಆ್ಯಕ್ಚುಲಿ ವಿತೌಟ್ ಎನಿ ಸಿಂಟ್ಯಾಕ್ಸ್ ಎಕ್ಸಿಕ್ಯೂಟ್ ಮಾಡದೆ ಸ್ಟೋರ್ ಪ್ರೊಸೀಜರ್ ಎಕ್ಸಿಕ್ಯೂಟ್ ಮಾಡೋದು ಇಟ್ ವಿಲ್ ಬಿಟ್ ಮೋರ್ ಕಾಂಪ್ಲಿಕೇಟೆಡ್ ಫಾರ್ ಯು ಪೀಪಲ್. ಬಟ್ ಹಿಯರ್ ಯು ಕ್ಯಾನ್ ಸಿ ದ ಸಿಂಪಲ್ ಐಡಿಯಾಲಜಿ ಹೌ ಇಟ್ ಕ್ಯಾನ್ ಬಿ ಡನ್ ಅಂತ. So it looks a connection object create ಮಾಡಿದರೆ it looks very much similar to your SQL connection object, and here is a command object. So the only different is a command type ನಾವು ಇಲ್ಲಿ ಸೆಟ್ ಮಾಡ್ತಾ ಇದ್ದೀವಿ. Here it says command type is a stored procedure ಅಂತ ನಾವು ಇಲ್ಲಿ ಸೆಟ್ ಮಾಡ್ತಾ ಇದ್ದೀವಿ. ಅದೇ ಪ್ರೀವಿಯಸ್ ಕಮಾಂಡಲ್ಲಿ ನಾವು ಜಸ್ಟ್ ಕನೆಕ್ಷನ್ ಸ್ಟ್ರಿಂಗ್ ಆರ್ SQL ಕ್ವೆರಿನ ನಾವು ಡೈರೆಕ್ಟಾಗಿ ಕಮಾಂಡ್ ಟೈಪ್ಗೆ ಸೆಟ್ ಮಾಡ್ತಾ ಇದ್ವಿ. ಹಿಯರ್ ಯು ಆರ್ ಸೆಟ್ಟಿಂಗ್ ಇಟ್ ಎಕ್ಸ್ಪ್ಲಿಸಿಟ್ಲಿ ಸ್ಟೋರ್ ಪ್ರೊಸೀಜರ್ ಅಂತ ನಾವು ಸೆಟ್ ಮಾಡಿದ್ದೀವಿ. Here you have a set of codes which defines the input parameter. ಈ 4 ಲೈನಲ್ಲಿ ನಾವು ಇನ್ಪುಟ್ ಪ್ಯಾರಾಮೀಟರ್ನ ಸೆಟ್ ಮಾಡ್ತಾ ಇದ್ದೀವಿ. ಪ್ಯಾರಾಮೀಟರ್ ಯಾವುದು ನೇಮ್ ಅಂತ ಸೆಟ್ ಮಾಡ್ತಾ ಇದ್ದೀವಿ ಕೋಡಲ್ಲಿ. ಆ್ಯಂಡ್ ಡೇಟಾ ಟೈಪ್ ಸೆಟ್ ಮಾಡ್ತಾ ಇದ್ದೀವಿ. ವ್ಯಾಲ್ಯೂ ಏನು ಹೋಗಬೇಕು ಅಂತ ಸೆಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಡೈರೆಕ್ಷನ್ ಇನ್ಪುಟ್ ಅಂತ ಸೆಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ್ಯಡ್ ದ ಪ್ಯಾರಾಮೀಟರ್, ಈ ಪರ್ಫಾರ್ಮೆನ್ಸ್ ಒಂದು ಇನ್ಪುಟ್ ವ್ಯಾಲ್ಯೂನ ಸೆಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಎ ಔಟ್ಪುಟ್ ಪ್ಯಾರಾಮೀಟರ್. ದ ವ್ಯಾಲ್ಯೂಸ್ ಲುಕ್ಸ್ ಒನ್ ಆ್ಯಂಡ್ ದ ಸೇಮ್. ಪ್ಯಾರಾಮೀಟರ್ ನೇಮ್ ಸೆಟ್ ಮಾಡ್ತೀವಿ, ಡೇಟಾ ಟೈಪ್ ಸೆಟ್ ಮಾಡ್ತೀವಿ, ಆ್ಯಂಡ್ ಸೈಜ್ ಸೆಟ್ ಮಾಡ್ತೀವಿ. ಓನ್ಲಿ ಡಿಫ್ರೆನ್ಸ್ ಇಸ್ ಹಿಯರ್ ವಿ ಆರ್ ಸೇಯಿಂಗ್ ಔಟ್ಪುಟ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಹಿಯರ್ ಇಟ್ ಈಸ್ ಇನ್ಪುಟ್ ಫಾರ್ ಇನ್ಪುಟ್ ಪ್ಯಾರಾಮೀಟರ್, ಹಿಯರ್ ಇಟ್ ಈಸ್ ಔಟ್ಪುಟ್ ಫಾರ್ ಔಟ್ಪುಟ್ ಪ್ಯಾರಾಮೀಟರ್. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ವೈಲ್ ಸೆಟ್ಟಿಂಗ್ ಎ ಪ್ಯಾರಾಮೀಟರ್ ಇನ್ ದ ಸ್ಟೋರ್ ಪ್ರೊಸೀಜರ್. ಸೊ ಪ್ಯಾರಾಮೀಟರ್ಸ್ನ ಸೆಟ್ ಮಾಡಾದ್ಮೇಲೆ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ಇಟ್. ಹೌ ಡು ಯು ಎಕ್ಸಿಕ್ಯೂಟ್? ಇನ್ ಅ ಕಮಾಂಡ್ ಆಬ್ಜೆಕ್ಟ್ ಯು ಹ್ಯಾವ್ ಟು ಕಾಲ್ ಎಕ್ಸ್ಪ್ಲಿಸಿಟ್ಲಿ ಎಕ್ಸಿಕ್ಯೂಟ್ ಸ್ಕೇಲಾರ್ ಅಂತ ಫಂಕ್ಷನ್. ನಾನು ಇಲ್ಲಿ ಏನು ಸೆಲೆಕ್ಟ್ ಮಾಡಿದ್ದೀನಿ, ಎಕ್ಸಿಕ್ಯೂಟ್ ಸ್ಕೇಲರ್ ಅನ್ನೋ ಫಂಕ್ಷನ್ನ ನೀವು ಕಾಲ್ ಮಾಡಿದ್ರೆ ಆವಾಗ ಒಂದು ಸ್ಟೋರ್ ಪ್ರೊಸೀಜರ್ ಎಕ್ಸಿಕ್ಯೂಟ್ ಆಗುತ್ತೆ. ರಿಸಲ್ಟ್ ಬಂದು ಕೌಂಟ್ ಅಂತ ಒಂದು ವೇರಿಯಬಲಲ್ಲಿ ಬಂದು ಸ್ಟೋರ್ ಆಗುತ್ತೆ. ದಿಸ್ ಇಸ್ ಆನ್ ಸಿಂಪಲ್ ಎಕ್ಸಾಂಪಲ್ ಹೌ ವಿ ಕ್ಯಾನ್ ಸ್ಟೋರ್ ಎಕ್ಸ್ಪ್ಲಿಸಿಟ್ ಕೋಡಿಂಗ್. ಬಪ್ಪ ಸೊ ಒಂದು ಸ್ಟೋರ್ ಪ್ರೊಸೀಜರ್ ಅಂದರೆ ನಾನು ನಾಳೆ ರೆಪ್ರೆಸೆಂಟ್ ಮಾಡ್ದಂಗೆ ಇಟ್ ಈಸ್ ಎ ಡೇಟಾಬೇಸ್ ಟ್ರಾನ್ಸಾಕ್ಷನ್. ಒಂದು ಟ್ರಾನ್ಸಾಕ್ಷನ್ ಇರಬೇಕು ಅಂದರೆ ನೀವು DBMS ಅಲ್ಲಿ ಓದಿರ್ಬೋದು. ಇಟ್ ಹ್ಯಾಸ್ ಟು ಫಾಲೋ ದಿಸ್ ಸೆಟ್ ಆಫ್
ಪ್ರಾಪರ್ಟೀಸ್. ಒಂದು ಟ್ರಾನ್ಸಾಕ್ಷನ್ ಮಸ್ಟ್ ಬಿ ಅಟಾಮಿಸಿಟಿ, ಇಟ್ ಮಸ್ಟ್ ಬಿ ಕನ್ಸಿಸ್ಟೆನ್ಸಿ, it must be an isolation, and it must be a durable. It has to be this efficient of ಪರ್ಫಾರ್ಮಿಂಗ್ ದಿಸ್ ಟಾಸ್ಕ್. ಒಂದು ಆಪರೇಷನ್ ಆಗ್ತಾ ಇದೆ ಒಂದು ಡೇಟಾ ಬೇಸ್ ಮೇಲೆ ಅಂದರೆ ಅದು ಅಟಾಮಿಕ್ ಆಗಿರಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು, ಐಸೋಲೇಷನ್ ಆಗಿರಬೇಕು, ಡ್ಯೂರಬಿಲಿಟಿ ಆಗಿರಬೇಕು. ಇದನ್ನು ನೀವು DBMS ಅಲ್ಲಿ ಓದಿರ್ಬೋದು. ಆದರೂ ಕೂಡ ಏನಿದು ಅಟಾಮಿಸಿಟಿ, ಕನ್ಸಿಸ್ಟೆನ್ಸಿ ಅಂದರೆ ಒಂದು ಪಾಯಿಂಟ್ ನೋಡೋಣ. ಸೊ ಅಟಾಮಿಸಿಟಿ ಅಂದರೆ ಆ್ಯಕ್ಷನ್ ಶುಡ್ ಬಿ ಟ್ರೂ ಆರ್ ಫಾಲ್ಸ್ ಅನ್ನೋ ರೀತಿಯಲ್ಲಿ ಇರಬೇಕು. ಎದರ್ ಇಟ್ ಈಸ್ ಸಕ್ಸಸ್ ಆರ್ ಫೇಲ್ಯೂರ್ ಅಂತ ಕ್ಲಿಯರ್ ಆಗಿ ಹೇಳಬೇಕು. ಸ್ಟೋರ್ ಪ್ರೊಸೀಜರ್ ಅರ್ಧ ಎಕ್ಸಿಕ್ಯೂಟ್ ಆಗಿ ಯಾವತ್ತೂ ಕೂಡ ಸ್ಟಾಪ್ ಆಗಬಾರ್ದು, ಕಂಪ್ಲೀಟ್ ಎಕ್ಸಿಕ್ಯೂಟ್ ಆಗಬೇಕು ಅಥವಾ ಎಕ್ಸಿಕ್ಯೂಟೇ ಆಗಬಾರ್ದು. ಆ ರೀತಿಯಲ್ಲಿ ಇದ್ದಾಗ ಅದನ್ನು ನಾವು ಅಟಾಮಿಸಿಟಿನ ಫಾಲೋ ಮಾಡ್ತಾಯಿದೆ ಅಂತ ಹೇಳ್ಬೋದು. ಸೊ ಕನ್ಸಿಸ್ಟೆನ್ಸಿ ಅಂದರೆ ದ ಚೇಂಜಸ್ ವಿಚ್ ಹ್ಯಾಸ್ ಮೇಡ್ ಹ್ಯಾಸ್ ಟು ಬಿ ಕನ್ಸಿಸ್ಟೆಂಟ್, ವ್ಯಾಲ್ಯೂ ರೈಟ್ ಆಗಿರಬೇಕು ಅನ್ನೋದನ್ನು ನಾವು ಕನ್ಸಿಸ್ಟೆಂಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಇವತ್ತೊಂದು ಇನ್ಸರ್ಟ್ ಮಾಡ್ತೀರಾ, ನಾಳೆ 4 ವ್ಯಾಲ್ಯೂ ಇನ್ಸರ್ಟ್ ಮಾಡ್ತೀರಾ, ಮತ್ತು ಇನ್ಯಾವಾಗಲೂ 10 ವ್ಯಾಲ್ಯೂ ಇನ್ಸರ್ಟ್ ಮಾಡ್ತೀರಾ, ಈ ರೀತಿ ಆಗಬಾರ್ದು. ಸ್ಟೋರ್ ಪ್ರೊಸೀಜರ್ ಶುಡ್ ಫಾಲೋ ಅ ಕನ್ಸಿಸ್ಟೆಂಟ್ ಸೆಟ್ ಆಫ್ ರೂಲ್ಸ್, ವೆದರ್ ಇಟ್ ಈಸ್ ಇನ್ಸ್ ಫಾಲೋಯಿಂಗ್ ಆಕ್ಸೆಸಿಂಗ್ ಒನ್ ರೋ ಅಟ್ ಎ ಟೈಮ್. ಒನ್ ರೋ ಮಾತ್ರ ಕನ್ಸಿಸ್ಟೆಂಟಾಗಿ ಅಪ್ಡೇಟ್ ಮಾಡೋ ರೀತಿಯಲ್ಲಿ ಪ್ರೋಗ್ರಾಮ್ ಇರಬೇಕಾಗುತ್ತೆ. ಐಸೋಲೇಷನ್ ಅಂದರೆ ಆಲ್ ಚೇಂಜಸ್ ಮಸ್ಟ್ ಬಿ ಐಸೋಲೇಟೆಡ್ ಫ್ರಮ್ ಈಚ್ ಅದರ್. ಇಂಟರ್ಮೀಡಿಯೇಟ್ ಚೇಂಜಸ್ನ ರಿಫ್ಲೆಕ್ಟ್ ಆಗಬಾರ್ದು ಅನ್ನೋದನ್ನು ನಾವು ಐಸೋಲೇಷನ್ ಅಂತ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಇಟ್ ಹ್ಯಾಸ್ ಟು ಬಿ ಎ ಪರ್ಫೆಕ್ಟ್ ಫಿನಿಶ್ ಅನ್ನೋದನ್ನು ನಾವು ಐಸೋಲೇಷನಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಡ್ಯೂರಬಿಲಿಟಿ ಅಂದ್ರೇನು? ದ ಟ್ರಾನ್ಸಾಕ್ಷನ್ ಮಸ್ಟ್ ಬಿ ಚೇಂಜಸ್ ಮಸ್ಟ್ ಬಿ ಡ್ಯೂರಬಲ್. ಫಾರ್ ಎಕ್ಸಾಂಪಲ್, ವೆನ್ ಯು 2 ಅಥವಾ ಮೋರ್ ದೆನ್ 1 ಆಪ್ರೇಷನ್ ಪರ್ಫಾರ್ಮ್ ಮಾಡಬೇಕಾದ್ರೆ ಒಂದು ಆಪ್ರೇಷನ್ ಚೇಂಜ್ ಮಾಡಿರುತ್ತೆ, ಬಟ್ ಇಟ್ ಚೇಂಜಸ್ ಡಸ್ ನಾಟ್ ರಿಫ್ಲೆಕ್ಟೆಡ್ ವೈಲ್ ಆಕ್ಸೆಸಿಂಗ್ ಫ್ರಮ್ ಅದರ್ ಆಪ್ರೇಷನ್. ಆ ರೀತಿ ಆದಾಗ ಅದು ಇಟ್ ಈಸ್ ಎ ಅನಾಮಲಿ ಕ್ರಿಯೇಟ್ ಆಗುತ್ತೆ. ಡ್ಯೂರಬಲ್ ಚೇಂಜಸ್ ಮಸ್ಟ್ ಬಿ ಎ ಲಾಂಗ್ ಟೈಮ್, ಒಂದು ಪರ್ಸಿಸ್ಟೆಂಟ್ ಪೀರಿಯಡ್ ಆಫ್ ಟೈಮ್ಗೆ ಚೇಂಜಸ್ ರಿಫ್ಲೆಕ್ಟ್ ಆಗಬೇಕು. ಆ ರೀತಿ ಇದ್ದಾಗ ಅದನ್ನು ನಾವು ಅಕ್ಸೆಪ್ಟೆಬಲ್ ಟ್ರಾನ್ಸಾಕ್ಷನ್ ಅಂತ ಕರಿಬೋದು. ಒಂದು ಟ್ರಾನ್ಸಾಕ್ಷನ್ ಪರ್ಫೆಕ್ಟ್ ಆಗಿರಬೇಕು ಅಂದರೆ ಡೇಟಾಬೇಸ್ ಮಸ್ಟ್ ಬಿ ಅಟಾಮಿಕ್ ಆಗಿರಬೇಕು, ಡೇಟಾಬೇಸ್ ಶುಡ್ ಬಿ ಫಾಲೋಸ್ ಕನ್ಸಿಸ್ಟೆನ್ಸಿ, ಆ ಡೇಟಾ ಚೇಂಜಸ್ ಆಪರೇಷನ್ ಶುಡ್ ಬಿ ಐಸೋಲೇಷನ್, ಆ್ಯಂಡ್ ಮಸ್ಟ್ ಬಿ ಎನಿ ರಿಫ್ಲೆಕ್ಷನ್ ಮಸ್ಟ್ ಬಿ ಡ್ಯೂರಬಲ್. If you follow any store procedure or transaction, if you follow this rule, the procedure could be an accurate store procedure ಅಂತ ನಾವು ಹೇಳ್ಬೋದು. So thank you.